ಎಲ್ಲ ರೆಡಿಯಾಗಿದೆ. ವಜ್ರದ ಹಾರ ತಗೊಂಬಂದ್ರೆ ಸಂಕಲ್ಪನ ಶುರು ಮಾಡ್ಕೊಳ್ಳೋಣ. ಬೇಗ ತರೋದು ಕೇಳಿ. ಅತ್ತೆ, ನಾನೇ ಹೋಗಿ ವಜ್ರದ ಹಾರ ತಗೊಂಡ್ ಬರ್ತೀನಿ. ಎಲ್ಲಿದೆ ಅಂತ ಹೇಳಿ. ಅನು, ಅದನ್ನ ಜೋಪಾನವಾಗಿಡೋದಕ್ಕೆ ಸೇವಂತಿಗೆ ಹೇಳಿದ್ದೀನಿ. ಅದನ್ನ ಅವಳೇ ತಗೊಂಡ್ ಬರ್ತಾಳೆ. ಅನು, ಏನೇ ಇದು, ಇವ್ರು ಇಷ್ಟೊಂದೆಲ್ಲ ಮುಂದುವರ್ದು ಬಿಟ್ಟಿದ್ದಾರೆ. ಅಮ್ಮನ್ಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾರ ಇವ್ರನ್ನ? ಅಲ್ಲ, ಸೇವಂತಿನಿ ಏನಾದ್ರು ಬ್ಯಾಕ್ ಲಾಕ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ಅಲ್ಲ, ವಜ್ರಧಾರ ಅವ್ರ ಕೈ ಕೊಟ್ಟಿದಾರಲ್ಲ, ಏನಾದ್ರೂ ಕಳೆದ್ರೆ ಏನ್ ಗತಿ? ಮುಚ್ಚರೆ ಬಾಯ್ನ. ಅನು ಕೈಗೆ ಯಾರ ಸಿಗ ತನಕ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳಿ. ಅಭಿಷೇಕನ ಮಾತಾಡ್ಬೇಡಿ. ಬಿತ್ತು 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 ಬಿತ್ತು. ಮೃದುಲಾ, ಮಂಗಳ ಅಲ್ಲಮ್ಮ? ಮೊದಲು ವಜ್ರದ ಹಾರ ತಗೊಂಬನ್ನಿ. ಸಂಕಲ್ಪಕ್ಕೆ ಇಷ್ಟು ತರ ಆಗ್ಬಿಟ್ರೆ ಹೇಗೆ? ಸೇವಂತಿಗೆ ಹೇಳಿದ್ನಲ್ಲ, ಯಾಕೆ ಇನ್ನೂ ಬಂದಿಲ್ಲ? ಅತ್ತೆ, ನಾನೇ ಹೋಗಿ ಸೇವಂತಿನ ಕರ್ಕೊಂಡ್ ಬರ್ತೀನಿ. ಅನು, ತಗೊಂಡ್ ಬಂದ್ಯಾ? ಬಾ. ಹಾರ ಕೊಡಮ್ಮ, ಲೇಟ್ ಆಗ್ತಿದೆ. ಹಾ, ಅತ್ತೆ, ನಾನೇ ಕೊಡ್ತೀನಿ ಬಿಡಿ. ಈ ಹಾರ ನನಗ್ ತಾನೇ ಸಂಬಂಧಪಟ್ಟಿದ್ದು. ನನ್ನ ಮತ್ತು ಅಶ್ವಿನ್ ಮಾವನ್ ಮದ್ವೆ ಆಗ್ಲಿ ಅಂತ ಹರಕೆ ಕಟ್ಕೊಂಡಿರೋದಿದು. ಅಜ್ಜಿ ಹೇಳಿರೋದು ನೆನಪಿದೆ ಅಂತ ಅನ್ಕೋತೀನಿ. ಒಂದ್ ನಿಮಿಷ, ಪದೇ ಪದೇ ಯಾಕದ ನೋಡ್ತಾ ಇದೀಯಾ? ಅದಕ್ಕೊಂದು ಬೆಲೆ ಇಲ್ವಾ? ಈಗಾಗಲೇ ತಡ ಆಗಿದೆ. ಅದನ್ನ ಪೂಜೆಗಿಡು. ಮೊದಲು ಸಂಕಲ್ಪ ಮುಗಿಲಿ. ಅನು, ಅರ್ಚಕರು ಕೇಳ್ತಿದ್ದಾರೆ, ಲೇಟ್ ಆಗಿದೆ, ಇಡು. ವಜ್ರದಾರ ಬಂತಲ್ವಾ, ಇಡು ಮೊದಲು, ಆಮೇಲೆ ನೋಡ್ಕೊಳ್ಳೋಣ. ಸೇವಂತಿ ಯಾಕೊಂಥರ ಇದ್ದಾಳೆ? ಏನಾಗಿರ್ಬೋದು? ಬನ್ನಿ, ಎಲ್ರೂ ಸಂಕಲ್ಪ ಮಾಡ್ಕೊಳ್ಳಿ. ಮೃದುಲಾ, ಮಂಗಳ, ಒಳ್ಳೆ ಮನ್ಸಿಂದ ಇನ್ಮೇಲೆಲ್ಲ ಒಳ್ಳೇದೇ ಆಗ್ಲಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ದೇವ್ರೆ, ಇಲ್ಲಿವರೆಗೂ ಬಂದ ಉದ್ದೇಶ ಈಡೇರ್ಲಿ. ಮಂಗಳ ಅವರು ಬದಲಾಗ್ಲಿ. ನನ್ನ ಅವರ ಮಧ್ಯೆ ಇರೋ ಮನಸ್ತಾಪಗಳು ಇನ್ಯಾವತ್ತೂ ಬರ್ದೇ ಇರೋ ಹಾಗೆ ನೋಡ್ಕೊ. ನಾನಿವಳನ್ನ ಕೊಲ್ಲೋವರೆಗೂ ಮನೆ ಕಾಲಿಡಲ್ಲ. ಇದೇ ನನ್ನ ಸಂಕಲ್ಪ. ಅರ್ಚಕ್ರೆ, ಯಾಕೆ ಹೀಗಾಯ್ತು? ಹೆದರ್ಕೊಳ್ಳೋ ಅಂಥದ್ದೇನೂ ಇಲ್ಲ. ತಾಯಿ ಮುಂದೆ ಇಟ್ಟಿರೋ ಬೇಡಿಕೆನಲ್ಲಿ ಏನಾದರೂ ವ್ಯತ್ಯಾಸ ಆಗಿರಬಹುದು. ಅಶ್ವಿನ್ ಜೊತೆ ಮದ್ವೆ ಮಾಡ್ಕೊಳ್ಳೋದೊಂದೇ ನನ್ನ ಬೇಡಿಕೆ ತಾಯಿ. ವಜ್ರದ ಹಾರ ಇಲ್ಲದೆ ಸಂಕಲ್ಪಕ್ಕೆ ಖಾಲಿ ಬಾಕ್ಸ್ ಕೊಟ್ಟು ನಿನ್ನನ್ನು ಯಾಮಾರಿಸ್ತಿದ್ದೀನಿ ಅಂತ ಅನ್ಕೋಬೇಡ ತಾಯಿ.
ಪರಿಸ್ಥಿತಿ ಹೀಗಿದೆ, ಏನ್ ಮಾಡ್ಬೇಕು ಅಂತ ದಾರಿ ಕಾಣಿಸ್ದೆ. ಹೀಗ್ ಮಾಡ್ಬಿಟ್ವಿ, ತಪ್ಪು ಮಾಡಿದೀವಿ, ದಯವಿಟ್ಟು ಕ್ಷಮೆ ಇರ್ಲಿ. ನನ್ನ ಹೆಂಡತಿ ಸೇವಂತಿಗೋಸ್ಕರ ಸೇವೆಗಳನ್ನು ಮಾಡ್ತಾ ಇದ್ದೀನಿ. ನನ್ನ ಮುಂದೆ ಅವಳು ಹೀಗಿರೋದನ್ನು ನೋಡೋದಕ್ಕಾಗ್ತಾ ಇಲ್ಲ ತಾಯಿ. ದಯವಿಟ್ಟು ವಜ್ರದಾರ ಸಿಗೋ ಹಾಗೆ ಮಾಡು. ಅಮ್ಮನ ಆಸೆ ಈಡೇರ್ಲಿ ತಾಯಿ. ಸಂಕಲ್ಪ ಮುಗಿದಿದೆ. ನಾಳೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಪೂಜಾ ಸಮಯ ನಿಗದಿಯಾಗಿದೆ. ಅಷ್ಟರಲ್ಲಿ ಪೂಜೆ ಮುಗಿಸ್ಲೇಬೇಕು. ಆನಂತರ ಕಾಲ ಸರಿಯಿಲ್ಲ. ಇದೆಲ್ಲ ನಿಮ್ಮ ಗಮನದಲ್ಲಿರಲಿ. ವಜ್ರದ ಹಾರನ ತಗೊಂಡು ಜೋಪಾನ ಮಾಡ್ಕೊಳ್ಳಿ. ಇದು ನನ್ನ ಅತ್ತೆ ನನಗ್ ಕೊಟ್ಟಿರೋ ಜವಾಬ್ದಾರಿ. ಸೇವಂತಿ, ನಾನು ಆಗ್ಲಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಏನಾಗಿದೆ ನಿಂಗೆ? ಯಾಕೆ ಒಂಥರ ಇದೆಯಾ? ಇಲ್ಲ, ಏನಿಲ್ವಲ್ಲ. ಏನಾದರೂ ಸಮಸ್ಯೆ ಆಗಿದೆಯಾ? ಮೃದುಲಾ, ಆ ಥರ ಏನೂ ಇಲ್ಲ. ಸಮಸ್ಯೆಗಳಿದ್ದಿದ್ರೆ ನಾನು ನಿನ್ನ ಹತ್ರ ಹೇಳ್ಕೊತಿರ್ಲಿಲ್ವಾ? ಹೌದಾ? ಹೌದು. ನೋಡು, ಮೊದಲು ಇದನ್ನ ತಗೊಂಡು ಹೋಗಿ ನಾನು ಒಳಗಡೆ ಇಟ್ಬಿಟ್ಟು ಬರ್ತೀನಿ, ಸರಿನಾ? ರೀ, ಮಕ್ಕಳಲ್ಲಿ ಬೆಳಗ್ಗೆಯಿಂದ ಕಾಣಿಸ್ತಿಲ್ವಲ್ಲ? ಇದೇನ್ ಪಾರ್ವತಿ ಹೀಗೆ ಹೇಳ್ತಾ ಇದ್ಯಾ? ಬೆಳಗ್ಗೆಯಿಂದ ಮಕ್ಕಳು ನೋಡೇ ಇಲ್ವಾ ನೀನು? ವಾಪಸ್ ಬೆಂಗಳೂರಿಗೆ ಏನಾದ್ರು ಹೋಗ್ಬಿಟ್ರಾ ಅಂತ. ರೀ, ತಮಾಷೆ ಸಾಕು. ಪಾರ್ವತಿ, ಮನೆಯಲ್ಲಿ ಗಂಭೀರವಾಗಿ ಇದು ಬಹಳ ಬೋರ್ ಆಗಿತ್ತು, ಅದಕ್ಕೆ ನಿನ್ನೆ ರೇಗಿಸ್ತೆ ಅಷ್ಟೇ. ನೋಡು, ನಿಜವಾಗಿ ಹೇಳ್ತೀನಿ, ನೀನು ಮನೇಲಿ ನಾನು ನೋಡ್ತಾ ಇದ್ದ ಪಾರ್ವತಿ ಥರ ಕಾಣಿಸ್ತಾನೇ ಇಲ್ಲ. ನಿಜವಾದ ಭಕ್ತಿ ಥರ ಕಾಣಿಸ್ತಾ ಇದೆಯಾ. ದೇವ್ರ ಮುಂದೆ ನಾವ್ ಯಾವತ್ತಿದ್ರೂ ಚಿಕ್ಕವ್ರೆ. ಅಲ್ಲ ರೀ, ಚಿನ್ನದ ಕಿರೀಟ ತೊಗೊಳಕ್ ನಮ್ಮ ಹತ್ರ ದುಡ್ಡಿದೆ ಅಂತ ಅದನ್ನ ತಲೆ ಮೇಲೆ ಹಾಕೊಂಡು ಓಡಾಡಕ್ಕಾಗುತ್ತಾ? ಆ ತಾಯಿ ಮುಂದೆ ನಾವ್ ಎಷ್ಟು ತಲೆಬಾಗಿ ನಡೀತೀವೋ ನಮ್ಗಷ್ಟೇ ಶ್ರೇಯಸ್ಸಲ್ವಾ? ವಾ ವಾ ವಾ, ಎಂಥ ಮಾತು ಹೇಳಿದೆ ಪಾರ್ವತಿ ನೀನು. ಅಬ್ಬಾ ಬಾ 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 ಬಾ, ಬೆಳಗ್ಗೆ ಬೆಳಗ್ಗೆನೆ ಹೆಂಡ್ತಿನ ಹೋಗ್ಲಕ್ ಶುರು ಮಾಡ್ಬಿಟ್ರಾ? ನೋಡು ಕಲ್ಪನಾ, ಇವ್ರನ್ನ ನಾನ್ ಮಕ್ಳಿಲ್ಲಿ ಅಂತ ಕೇಳಿದ್ರೆ ಆಗ್ಲಿಂದ ಏನೇನೋ ಮಾತಾಡ್ತಿದ್ದಾರೆ. ಅದ್ಕೆ ಆಗ್ಲಿಂದ ನಾನು ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಎಲ್ಲಿಗೆ ಹೋದ್ರಣ ಅವರು? ಅವ್ರಾಗ್ಲೇ ಬೆಳಗ್ಗೆ ಬೇಗ ಎದ್ದು ತಾಯಿ ಸೇವೆ ಶುರು ಮಾಡಿದಾರಮ್ಮ. ಮಕ್ಕಳು ದೇವರ ಸೇವೆ ಮಾಡೋದು ನೋಡೋದಕ್ಕೆ 2 ಕಣ್ಣು ಸಾಲದಮ್ಮ. ನೋಡು, ತಾಯಿ ಅಭಿಷೇಕಕ್ಕಾಗ್ಲೇ ನೀರ್ ತರಕ್ ಹೋಗಿದಾರ ಅವರು. ಮಕ್ಕಳು ದೇವರ ಸೇವೆನ್ ಮಾಡೋದನ್ನ ನೋಡೋದಕ್ಕೆ ಒಂದ್ ಖುಷಿ ವಿಚಾರ ಅಲ್ವಾ ಕಲ್ಪನಾ? ಹೌದು, ಅದಕ್ಕೆ ಬನ್ನಿ ಹೋಗಿ ನೋಡ್ಕೊಂಡ್ ಬರೋಣ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ
ಧರೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ. ಒಂದ್ ನಿಮಿಷ ಬಂದೆ. ಆ ತಾಯಿ ಮೇಲೆ ಭಾರ ಹಾಕಿದ್ದೀವಿ, ಅವ್ರ ಸೇವೆ ಮಾಡ್ತಾ ಇದ್ದೀವಿ. ಹಾರ ಸಿಗತ್ತೆ, ಸಿಕ್ಕೇ ಸಿಗತ್ತೆ. ಹೇಗ್ ಸಿಗುತ್ತೆ ಅಂತ ಮಾತ್ರ ಕೇಳಬೇಡ, ಸಿಗುತ್ತೆ ಅನ್ನೋ ಭರವಸೆ ಇಟ್ಕೋ. ಬ್ರೋ ಮಂಗಳ, ಏನಮ್ಮ? ಬಾ, ಆ ತಾಯಿ ಸೇವೆ ಮಾಡುವಂತೆ ಬಾ. ಅಮ್ಮ, ನಿನ್ನೆ ತಾನೇ ಮಂಡಿ ಸೇವೆ ಮಾಡಿದ್ನಲ್ಲಮ್ಮ, ರಾತ್ರಿ ಎಲ್ಲ ಮಂಡಿ ನೋವು ಗೊತ್ತಾ? ಹಾಗೆಲ್ಲ ಅಂತಾರೇನೆ. ಆ ತಾಯಿ ಸೇವೆ ಮಾಡಕ್ಕೆ ನಾವು ಯಾವಾಗ್ಲೂ ಸಿದ್ಧವಾಗಿರ್ಬೇಕು. ಏನೇ ನೋವಾಗ್ಲಿ, ಎಷ್ಟೇ ಕಷ್ಟ ಆಗ್ಲಿ, ಆ ಅಮ್ಮನ ರಕ್ಷೆ ಸಿಗ್ಬೇಕು ಅಂದ್ರೆ ನಾವೆಲ್ಲದಕ್ಕೂ ಸಿದ್ಧವಾಗಿರ್ಬೇಕು. ನೋಡು, ಏನು ಮಾತಾಡ್ಬಾರ್ದು. ನಾನು ಏನೇನ್ ಸೇವೆ ಹೇಳ್ತೀನೋ ಎಲ್ಲಾನು ಮಾಡ್ಬೇಕು, ಗೊತ್ತಾಯ್ತಾ? ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬು ಓಂಕಾರನಾದೋ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಬಾರೆ ನೋಡು, ನಾವಿಲ್ಲಿ ಆ ತಾಯಿ ದರ್ಶನಕ್ಕೆ ಅಂತ ಬಂದಿದ್ದೀವಿ. ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನ್ಸಿಂದ ಒಂದ್ ಸುತ್ತು ಉರುಳು ಸೇವೆ ಮಾಡ್ಬಿಡು ಕಂದ. ಒಳ್ಳೇದಾಗುತ್ತೆ ಕಣೆ, ಮಾಡೆ. ನಮ್ಮಿಂದ ಏನ್ ತಪ್ಪಾಗಿದೆ ಗೊತ್ತಿಲ್ಲ, ತಪ್ಪಿದ್ರೆ ನನಗ್ ಶಿಕ್ಷೆ ಕೊಡು. ಆದ್ರೆ ಅಮ್ಮನ ಜವಾಬ್ದಾರಿಗೆ ಕಲ್ ಬೀಳ್ಬಾರ್ದು, ಮನೆಯಲ್ಲಿ ಅಮ್ಮನ ಸ್ಥಾನ ಕುಗ್ಗಬಾರ್ದು. ಆ ವಜ್ರದ ಹಾರದ ಮೇಲೆ ನಮ್ಮಮ್ಮ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ದಯವಿಟ್ಟು ಆ ವಜ್ರದ ಹಾರ ಸಿಗೋ ಹಾಗೆ ಮಾಡು ತಾಯಿ, ಸಿಗೋ ಹಾಗೆ ಮಾಡು. ಅಶ್ವಿನ್ ಮಾವ, ನಿಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ದಾರೆ ಗೊತ್ತಾ? ಬನ್ನಿ ಮಾವ, ನಾವು ಇಬ್ರು ಸೇರಿ ಸೇವೆ ಮಾಡೋಣ. ದೇವಸ್ಥಾನದ ಬಾಗಿಲಿಗೆ ತೋರಣ ಕಟ್ಟೋಣ, ಹೊರಗಡೆ ಒಂದು ಮರ ಇದೆ, ಅದಕ್ಕೆ ಕಂಕಣ ಕಟ್ಟೋಣ. ದೇವಸ್ಥಾನನ ಇಬ್ರು ಸೇರಿ ಕ್ಲೀನ್ ಮಾಡೋಣ. ನಮ್ಮಿಬ್ಬರ ಮದುವೆ ಬೇಗ ಆಗ್ಲಿ ಅಂತ ಬೇಡ್ಕೊಳ್ಳೋಣ. ಬನ್ನಿ ಮಾವ. ದೇವಸ್ಥಾನ ಕ್ಲೀನ್ ಮಾಡೋ ಹಾಗಿರ್ಲಿ, ಮೊದಲು ನಿನ್ನ ಮನಸ್ಸನ್ನ ಕ್ಲೀನ್ ಮಾಡ್ಕೊ. ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಅಂತ ಸ್ವಲ್ಪ ತಿಳ್ಕೊ. ಬೇರೆಯವ್ರ ಮನಸ್ಸಲ್ಲಿ ಬೇರೆ ಯಾರೋ ಇದ್ರು,
ಅವ್ರ ಮನ್ಸಲ್ಲಿ ನೀವಿಲ್ವಲ್ಲ ಮಾವ. ಸಿಗದೇ ಇರೋ ವಸ್ತುಗೆ ಕಾಯೋದ್ ವ್ಯರ್ಥ ತಾನೆ. ಮೈಂಡ್ ಯೋರ್ ಟಂಗ್. ಇನ್ನೇನ್ ಹೇಳಲಿ ಮಾವ, ಸಿಗದೇ ಇರೋರ್ಗೆ, ತಿರಸ್ಕಾರ ಮಾಡೋರ್ಗೆ ನಿಮ್ಮ ಅಮೂಲ್ಯವಾದ ಹೃದಯನ ಕೊಡೋದಕ್ಕೆ ರೆಡಿ ಆಗಿದ್ದೀರಾ. ಆದ್ರೆ ನಾನು ನೀವೇ ಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನಮ್ಮ ಮಾವ ಭಗ್ನ ಪ್ರೇಮಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ನೀವ್ ನೋವಲ್ಲಿದ್ರೆ ಅದನ್ನ ನಾನು ಹೇಗ್ ನೋಡ್ಕೊಂಡು ಸುಮ್ಮನೆ ಇರ್ಲಿ? ಯಾರನ್ನೋ ಮಿಸ್ ಮಾಡ್ಕೊಳ್ಳೋ ನೋವ್ಕಿಂತ ನೀನು ಕೊಡ್ತಿರೋ ಈ ನೋವು ಜಾಸ್ತಿ ಆಗ್ತಿದೆ. ನಿನ್ನ ಜೊತೆ ಸೇರಿ ಸೇವೆ ಮಾಡೋದಕ್ಕಿಂತ ಸಾಯೋದೇ ಬೆಟರ್. ಮಾವ ನೋಡಿ, ನನ್ನ ಜೊತೆ ಸೇವೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ದಯವಿಟ್ಟು ಸಾಯೋ ಮಾತ್ರ ಮಾತಾಡ್ಬೇಡಿ ಮಾವ. ನಿಮ್ಗೋಸ್ಕರ ಬೇಕಿದ್ರೆ ನಾನೇ ಸಾಯ್ತೀನಿ. ನೀವು ಹೂ ಅನ್ನಿ, ದೇವಸ್ಥಾನದ ಪಕ್ಕದಲ್ಲಿರೋ ನದಿಗೆ ಹಾರ್ಬಿಡ್ತೀನಿ. ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ತುಂಬಾನೇ ಅವಾಯ್ಡ್ ಮಾಡ್ತಾ ಇದ್ದೀರಾ. ಒಬ್ಬರು ಪ್ರೀತಿ ದಕ್ಲಿಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಪ್ರೀತಿ ಹುಟ್ಟೋದೇ ಇಲ್ವಾ? ಮಾವ, ನನ್ಗೇನ್ ಕಮ್ಮಿ ಆಗಿದೆ? ನಾನ್ ಚೆನ್ನಾಗಿಲ್ವಾ ಮಾವ? ನನ್ಗೆ ಹೃದಯ ಇಲ್ವಾ? ಹೃದಯ ಇದೆ, ಆದರೆ ಅದು ತುಂಬ ಕೆಟ್ಟೋಗಿದೆ. ಮಾವ, ನನ್ನಲ್ಲಿ ತಪ್ಪಿದ್ರೆ ನಾನು ಅದನ್ನ ಸರಿ ಮಾಡ್ಕೋತೀನಿ. ಅದಕ್ಕಾದ್ರೂ ಒಂದೇ ಒಂದು ಅವಕಾಶ ಮಾಡ್ಕೊಡಿ. ನಾನು ನಿನ್ನನ್ನು ಪ್ರೀತಿಸ್ತೀನಿ, ಮದ್ವೆ ಮಾಡ್ಕೋತೀನಿ ಅಂತ ಒಂದೇ ಒಂದು ಮಾತು ಹೇಳಿ. ನಿಮಗೆ ಹೇಗ್ ಬೇಕೋ ನಾನು ಹಾಗೆ ಬದಲಾಗ್ತೀನಿ ಮಾವ. ಓ, ನಾನು ಹೇಳ್ದಾಗ ಮಾಡ್ತೀಯಾ? ಹೇಳಿ ಮಾವ, ನೀವು ಕಾಲಲ್ಲಿ ತೋರಿಸಿದ್ದನ್ನ ನಾನು ಹೃದಯದಲ್ಲಿ ಇಟ್ಕೊಂಡು ಮಾಡ್ತೀನಿ. ಓ ಹೌದಾ? ಒಂದು ನಿಮಿಷ ಇಲ್ಲೇ ಇರು. ಅಯ್ಯೋ, ಹೊಟ್ಟೆ ಒಳಗಡೆ ಟ್ರೈನ್ ಓಡ್ತಾ ಇದೆ. ತಿಂಡಿ ಬಗ್ಗೆ ಯಾರು ಮಾತಾಡೋರ ಇಲ್ವಲ್ಲ. ತಿಂಡಿ ಬಿದ್ದುಬಿಟ್ರೆ ಹೊಟ್ಟೆ ಒಳಗಡೆ ಫುಲ್ 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 ಚಾರ್ಜ್ ಆಗ್ಬಿಡ್ತೀನಿ. ಅಯ್ಯೋ, ಏನ್ ಮಾಡಿ ಅಂದ್ರೆ ಗೋಪಿನಾಥ್, ಅಲ್ಲೊಂದು ಸ್ವಲ್ಪ ಅಲಂಕಾರ ಮಾಡಬೇಕು, ಹೋಗಿ ಮಾಡ್ತೀರಾ? ನೀವೇನು ಯೋಚನೆ ಮಾಡಬೇಡಿ ಮಾವ, ನಾನೆಲ್ಲ ಹಾಕ್ತೀನಿ. ರಾಘು, ತಾಯಿಗೆ ಅಲಂಕಾರ ಮಾಡಿದ್ರೆ ಪುಣ್ಯ ಬರುತ್ತಂತೆ, ಅವಳಿಗೆ ಅಲಂಕಾರ ಮಾಡಿದ್ರೆ ಖುಷಿ ಆಗುತ್ತಂತೆ. ಬನ್ನಿ ಅಲಂಕಾರ ಮಾಡಿ. ಅಯ್ಯ, ಮೊದ್ಲು ತಿಂಡಿ ಆಗ್ಲಿ ಸ್ವಾಮಿ, ಪುಣ್ಯ ಗಿಣ್ಣೆ ಎಲ್ಲ ಆಮೇಲೆ ತಗೊಂಡ್ರಾಯ್ತು. ಏನ್ ಮಾವ ಇವನು ತಿಂಡಿ ತಿನ್ನೋಕೆ ಬೆಂಗಳೂರಿಂದ ಬಂದಂಗ ಆಡ್ತಾನೆ. ರಾಘು ಅವ್ರೆ, ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ, ಇವತ್ತು ಪೂಜೆ ಮುಗಿಯೋ ತನಕ ತಿಂಡಿ ತೀರ್ಥ ಏನೂ ಇಲ್ಲ, ಉಪವಾಸ ಇರ್ಬೇಕು. ಅದ್ ಹೇಗಾಗುತ್ತೆ? ಓ, ನನಗ್ ಮಾತ್ರ ಹಸುವು ತಡಕಳಕ್ಕಾಗಲ್ಲ ಸ್ವಾಮಿ. ಹೊಟ್ಟೆ ಹಸ್ಕೊಂಡಿದ್ರೆ ಗ್ಯಾಸ್ಟ್ರಿಕ್ ಶುರು ಆಗ್ಬಿಡುತ್ತೆ. ಗ್ಯಾಸ್ಟ್ರಿಕ್ ಬಂದ್ರೆ ತಲೆನೋವು ಶುರು ಆಗ್ಬಿಡುತ್ತೆ ಸ್ವಾಮಿ. ತಲೆನೋವು ಬಂದ್ರೆ ತಲೆ ಸುತ್ತಿ ಹಂಗೆ ಬಿದ್ದೋಗ್ಬಿಡ್ತೀನಿ. ಈ ಟೈಮ್ನಲ್ಲಿ ತಲೆ ಸುತ್ತ ಬಂದ್ರೆ ಕೇಳ್ಬೇಕಾ? ಆಮೇಲೆ ಎತ್ತಾಕೊಂಡು ಹೋಗ್ತಾ ಇರ್ತಾರೆ. ಓ ಮಾವ, ತಿಂಡಿ ತಿನ್ನೋಕೆ ಹುಟ್ಟದ ಒಂಥರ ಆಡ್ತಾನಲ್ಲ ಮಾವ ಇವನು. ಸುಮ್ಮನೆ ಇರಿ ರಾಘವ್ ಅವರೇ. ದೇವಿಗೆ ಮೊದಲು ಅಲಂಕಾರ ಶುರು ಮಾಡಿ, ದೇವಿ ಪುಣ್ಯನ ನಿಮಗೆ ಟಿಫನ್ ರೂಪದಲ್ಲಿ ಕಳಿಸಿದ್ರು ಕಳಿಸಬಹುದು ಅಲ್ವೇ? ಇಲ್ಲ ಇಲ್ಲ ಇಲ್ಲ, ನಾನು ನನ್ನ ಧರ್ಮಪತ್ನಿ ಯಶೋಧ ಮೇಡಮನ್ನು ಕೇಳ್ತೀನಿ. ಅವ್ರಿಗಾಗ್ಲೇ ಟಿಫನ್ಗೆ ಏನಾದ್ರೂ ವ್ಯವಸ್ಥೆ ಮಾಡಿರ್ತಾರೆ. ಬರ್ಲೆ ರೀ ರಾಘು, ತಗೋ, ಇದನ್ನ ನಿನ್ನ ಕೈಯಲ್ಲಿ ಟಣಿಸ್ಕೋ. ಅಲ್ಲಿರೋ ವಿಗ್ರಹದ ಮುಂದೆ ಈ ದೀಪನ ನೀನು ನಿಂತು ಬೆಳಗ್ಬೇಕು. ಏನು ಯೋಚನೆ ಮಾಡ್ತಿದ್ಯಾನು? ಹಚ್ಲಾ?
ಇಂಟೆನ್ಸಿಟಿ ಆಫ್ ಲವ್ ಅಂದ್ರೆ ಗೊತ್ತಾ ನಿನ್ಗೆ? ಅದು ಮಾವ, ಇದೆಲ್ಲ ಸಿನಿಮಾದಲ್ಲಿ ಮಾತ್ರ ಮಾಡೋದು ಮಾವ. ರಿಸ್ಕ್ ತಗೊಂಡು ಕೈ ಸುಟ್ಟೋದ್ರೆ ಏನ್ ಮಾಡೋದು? ಅದು ಒಂದಲ್ಲ ಎರಡಲ್ಲ, ಇಷ್ಟೊಂದು ಕರ್ಪೂರ. ನಿಜ ಜೀವನದಲ್ಲಿ ನೋಡೆ ಸಿನಿಮಾ ಮಾಡಿರೋದು. ಕೊಟ್ಟಿದ ತಕ್ಷಣ ಒಂದ್ ಮಾತು ಆಡದೆ ಹಚ್ಕೊಂಡಿದ್ದಿದ್ರೆ ಆಗೊಪ್ಕೋತಾ ಇದ್ದೆ. ದೊಡ್ಡ ವೇದಾಂತಿ ಥರ ಮಾತಾಡೋದು ಬಿಟ್ಟು ಒಳಗೆ ಹೋಗಿ ದೇವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೊ. ಮಾವ, ದಯವಿಟ್ಟು ಬನ್ನಿ ಮಾವ, ಹೋಗಿ ಮದ್ವೆ ಆಗ್ಲಿ ಅಂತ ಸೇವೆ ಮಾಡೋಣ. ಪ್ಲೀಸ್ ನನ್ನ ಪಾಡಿನ ನನ್ನ ಬಿಟ್ಬಿಡು. ಯು ಬೆಟರ್ ಲೀವ್ ಮೀ ಅಲೋನ್. ಇದನ್ನ ಹೇಗ್ ದಾರಿಗೆ ತರೋದು? ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಗೋಯ್ತು. ಇಷ್ಟೊಂದು ಕರ್ಪೂರನ ಕೈಲಿಟ್ಕೊಂಡು ಅಂಟಿಸ್ಕೊಂತಾನೆ. ಅರ್ಜುನ್, ನಾನು ಬೆಳಗಿನ ನೋಡ್ತಾನೆ ಇದ್ದೀನಿ. ಏನಾಗಿದೆ ನಿನ್ಗೆ? ನಿನ್ ದೇಹ ಮಾತ್ರ ಇಲ್ಲೇ ಇದೆ, ಆದ್ರೆ ನಿನ್ ಮನ್ಸು ಬೇರೆ ಎಲ್ಲೋ ಇದೆ. ಆರ್ ಯು ಓಕೆ? ನನಗೇನಾಗಿದೆ ಬ್ರೋ? ನಾನು ಸೂಪರ್ ಆಗೇ ಇದ್ದೀನಿ. ಸುಳ್ಳು ಹೇಳ್ಬೇಡ. ನೀನು ನಿನ್ನೆ ನನಗೆ ಪರಿಚಯ ಆಗಿರ್ಬೋದು, ಆದ್ರೆ ಕೆಲವು ವ್ಯಕ್ತಿಗಳು ಬಹಳ ಬೇಗ ಅರ್ಥ ಆಗ್ತಾರೆ. ನನ್ನನ್ನ ಯಾಮಾರ್ಸಕ್ಕಾಗಲ್ಲ. ಈಗೇನಾಯ್ತು ಅಂತ ಹೇಳು ಅಷ್ಟೇ. ಅಣ್ಣ, ನೀ ಪೂಜೆ ಮುಗಿಸ್ಕೊಂಬನ್ನಿ, ನಾ ಮನೆಗೆ ಹೊರಟಿರ್ತೀನಿ. ಏನಾಯ್ತು? ನಾನೊಬ್ಬ ಗಂಡ್ಸಾಗಿ ಈ ರೀತಿ ಹೇಳ್ತಿದ್ದೀನಿ ಅಂತ ತಪ್ಪು ತಿಳಿಬೇಡಿ. ಚಿತ್ರ ಹಿಂಸೆ ಆಗ್ತಿದೆ ನನಗೆ. ನನ್ಗೆ ಇಲ್ಲಿರೋದಿಕ್ಕಾಗ್ತಿಲ್ಲ, ಮನ್ಸಿಗೆ ನೆಮ್ಮದಿ ಇಲ್ಲ. ಯಾಕೋ, ಏನಾಯ್ತು? ನಿನ್ ಜೊತೆ ಅನುಮದುವೆ ಆಗೋದಕ್ಕೆ ನಾನು ಬಿಟ್ಬಿಡ್ತೀನಾ? ನೀವು ಯಾರು ಏನು ಮಾಡೋಕ್ಕಾಗಲ್ಲ ಅಣ್ಣ. ನನ್ನ ಕಷ್ಟಗಳು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅಲ್ಲ, ದೇವಸ್ಥಾನಕ್ಕೆ ಬಂದ್ಮೇಲೂ ನೆಮ್ಮದಿ ಸಿಕ್ಕಿಲ್ಲ ಅಂತಂದ್ರೆ ಇನ್ನೆಲ್ಲಿ ನೆಮ್ಮದಿ ಸಿಗುತ್ತೆ ಹೇಳಿ? ಅಶ್ವಿನ್, ಸ್ವಲ್ಪ ಕೂಲ್ ಆಗಿರು. ನಿಮ್ಮ ಅಣ್ಣನ ನೀನು ಇಷ್ಟೇನು ಅರ್ಥ ಮಾಡ್ಕೊಂಡಿರೋದು? ನಿನ್ನನ್ನು ಖುಷಿಪಡಿಸೋದಕ್ಕೋಸ್ಕರ ನಿಮ್ಮಣ್ಣ ಏನು ಪ್ಲಾನ್ ಮಾಡಿದಾನಂತ ಗೊತ್ತಾ? ಏನು? ಒಂದ್ಸರಿ ಹೊರಗಡೆ ಹೋಗಿ ನೋಡು, ಆಮೇಲೆ ನನ್ನ ಹತ್ರ ಬಂದು ಹೇಳು. ನಾನು ಎಲ್ಲಿಗೂ ಹೋಗೋದಿಲ್ಲ. ನೀವು ಸುಮ್ಮನೆ ನನ್ನ ಮೂಡ್ ಚೇಂಜ್ ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ ಅಷ್ಟೇ. ಏನಪ್ಪ, ನೀ ನನ್ನ ಮಾತು ನಂಬಲ್ವಾ? ಅದು ಹಾಗಲ್ಲ ಬ್ರೋ. ಮೊದಲು ನೀನು ಹೊರಡೋಗಿ ನೋಡು ಬ್ರೋ. ಹೊರಗಡೆ ಅಂತದ್ದೇನಿದೆ? ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ? ಅದು ಹಾಗಲ್ಲ ಬ್ರೋ. ನೀನು ಹೋಗ್ ಬ್ರೋ. ಬ್ರೋ, ಹೋಗಪ್ಪ ನೀನು. ನೋಡ್ತಾ ಇರು, ನಿನ್ ತಮ್ಮ ಬಂದು ನಿನ್ನ ಎತ್ಕೊಂಡು ಕುಣಿದಾಡ್ಬಿಡ್ತಾನೆ. ಅಶ್ವಿನ್ಗೊಂದು ಜವಾಬ್ದಾರಿ ಇದೆಯಲ್ವಾ? ನೀನ್ ಟೆನ್ಷನ್ ಮಾಡ್ಕೋಬೇಡ. ಎನಿ ಟೈಮ್ ನಿನಗೇನೇ ಹೆಲ್ಪ್ ಬೇಕಾದ್ರೂ ಕೇಳು, ಐ ಆಮ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಸರಿ ಬಾ, ಪ್ರಾಂಗಣ ಎಲ್ಲ ಕ್ಲೀನ್ ಮಾಡಬೇಕು, ಆಮೇಲೆ ಉರುಳಿಸಿದಾಗ ಲೇಟ್ ಆಗುತ್ತೆ. ಬಾ. ಸ್ಟಾಪ್ ಬ್ರೋ, ತಪ್ಪಿಸ್ಕೊಳಕ್ ನೋಡ್ಬೇಡ. ನಾನು ಕೇಳಿದ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಬ್ರೋ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅಂದ್ರೆ ವಿಷಯ ಇದೆ ಅಂತ ಆಯ್ತು. ಅದು ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಆಮೇಲೆ ಹೇಳುವಂತೆ. ಬಾ. ಓ, ಅಣ್ಣ ಸರ್ಪ್ರೈಸ್ ಅಂತ ಹೇಳಿದ್ದು ಇದನ್ನೇನಾ?
ನೀನು ನನಗೋಸ್ಕರ ಬಂದ್ಯೋ ಅಥವಾ ಯಾವ ಕಾರಣಕ್ಕೆ ಬಂದ್ಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮನಸ್ಸು ಹೇಳ್ತಿದೆ ನೀನು ನನಗೋಸ್ಕರನೇ ಬಂದೆ ಅಂತ. ನಾನು ನಿನ್ನ ಮಾತಾಡ್ಸೋಕ್ಕೆ ಬಂದಿಲ್ಲ, ನಿನ್ನ ನೋಡೋಕ್ಕೆ ಬಂದಿಲ್ಲ ಅಂತ ನೀನು ಹೇಳ್ಬೋದು. ಆದರೆ ನಾನು ಅದನ್ನು ನಂಬಲ್ಲ. ಯಾಕೆ ಅಂದರೆ ನಾಲ್ಗೆ ಸುಳ್ಳು ಹೇಳ್ಬೋದು, ಆದರೆ ಮನಸ್ಸು ಯಾವತ್ತೂ ಸುಳ್ಳು ಹೇಳಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಪೂಜಾ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೆಲ್ಲ ಭಕ್ತಿಯಿಂದನೇ ಬರ್ತಾರೆ ಅಂತ ಅನ್ಕೊಳ್ಳೋದು ತಪ್ಪಲ್ವಾ? ಯಾರ್ದೋ ಬಲವಂತಕ್ಕೂ ಬಂದಿರ್ಬೋದಲ್ವಾ ಅಶ್ವಿನ್? ನಾಲ್ಗೆ ಸುಳ್ಳು ಹೇಳಿದ್ರು ಒಂದು ಪಕ್ಷ ತಡ್ಕೋಬೋದು, ಆದರೆ ಒಂದು ಮನ್ಸಿಗೆ ಇನ್ನೊಂದು ಮನಸ್ಸು ನೋವಾಗೋ ರೀತಿ ಮಾತಾಡೋದಾಗ್ಲಿ ಅಥವಾ ನಡ್ಕೊಳ್ಳೋದು ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ನೀನೆಲ್ಲಿದ್ಯಾ ಅಂತ ನಂಗೆ ಗೊತ್ತಿದ್ದಿದ್ರೆ ನಿಜವಾಗ್ಲೂ ನನ್ನ ಮನ್ಸು ಇಲ್ಲಿ ಹೋಗು ಅಂತಾನೂ ಹೇಳ್ತಾ ಇರಲಿಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪೂಜಾ. ಯಾಕೆ ಸರ್ ನನಗೆ ಸುಳ್ಳು ಹೇಳಿ ಇಲ್ಲಿ ಕರ್ಸಿದ್ರಿ? ಇವರೆಲ್ಲ ಇಲ್ಲಿದ್ದಾರೆ ಅಂತ ನಂಗೆ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಯಾಕೆ ಕೋಪ ಮಾಡ್ಕೋತೀಯ ಪೂಜಾ? ನಾವ್ ಯಾರೂ ಸುಳ್ಳು ಹೇಳಿಲ್ಲ. ನಮ್ಮನ್ನು ಮೀಟ್ ಮಾಡಿಕೊಂಡು ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗು ಅಂತ ಕರೆದಿದ್ದು. ಹಾಗಾದ್ರೆ ಅಶ್ವಿನ್ ಇಲ್ಲೇ ಇದ್ದ ಅಂತ ನೀವು ಹೇಳಬೇಕಿತ್ತು. ನೀವಿಬ್ರು ಮೀಟ್ ಮಾಡಬೇಕು ಅಂತಿತ್ತೇನೋ, ಅದಕ್ಕೆ ಮೀಟ್ ಮಾಡಿದ್ರಿ. ಸಾರಿ ಸರ್, ನಂಗೆ ಆ ರೀತಿ ಯಾವ ಆಸೆಗಳೂ ಇಲ್ಲ. ಹಲೋ ಹಲೋ ಹಲೋ, ಅಲ್ಲ ನೀವೇ ಮಾತಾಡ್ಕೊಂಡಿರ್ತೀರಾ ಅಥವಾ ನಮ್ಮನ್ನು? ಸಾರಿ, ನಮ್ಮನೆ ವಿಷಯಗಳಲ್ಲಿ ನಾನು ಮುಳುಗಿ ಹೋಗ್ಬಿಟ್ಟಿದ್ದೆ. ಪೂಜಾ, ಇವರು ಮೃದುಲಾ, ಇವರು ರಾಘವಂತ. ಹಾಯ್ ಹಾಯ್. ಇಬ್ರು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರೋ ಪೇರ್, ಒಳ್ಳೆ ಲವರ್ಸ್, ತುಂಬಾ ಒಳ್ಳೆ ಗಂಡ ಹೆಂಡತಿ. ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು. ನಮಗೂ ಒಬ್ರು ಹೊಸ ಫ್ರೆಂಡ್ ಸಿಕ್ಕಿದ್ರು. ಪೂಜಾ, ನಿಮ್ಗೊಂದು ವಿಷಯ ಗೊತ್ತಾ? ಇವರಿಬ್ರು ಮದ್ವೆ ಮಾಡ್ಕೋಬೇಕಾದ್ರೆ ಮೃದುಲಾಗೆ ಇಷ್ಟನೇ ಇರ್ಲಿಲ್ವಂತೆ. ಮೃದುಲಾ ಅಂತೂ ಒಂದ್ ನಿಮಿಷ, ಅದನ್ನ ನಾನು ಹೇಳ್ತೀನಿ. ಯಾಕಂದ್ರೆ ಅನ್ಭವಿಸಿರೋದು ನಾನೇ ಅಲ್ವಾ. ನೋಡಿ ಹೇಗ್ ಗುರಾಯಿಸ್ತಿದ್ದಾಳೆ ಅಂತ, ನನ್ನ ಸುಟ್ಟಾಕೋ ರೀತಿ. ಆಕ್ಚುಲಿ ನಾನು ಇವಳನ್ನ ಸುಳ್ಳು ಹೇಳಿ ಮದುವೆ ಆಗಿರೋದು. ಒಂದು ರೀತಿಲಿ ಯಾಮರ್ಸಿ ಮದುವೆ ಆಗಿದ್ದೀನಿ ಅಂತಾನೆ ಅನ್ಕೋಬಹುದು. ಮೊದಲು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ಲು, ನನ್ನ ಜೊತೆ ಮಾತು ಕೂಡ ಆಡ್ತಿರ್ಲಿಲ್ಲ. ಆದ್ರೆ ಈಗ ನನ್ನ ಬಿಟ್ಟು ಒಂದು ನಿಮಿಷನೂ ಇರಲ್ಲ. ಇವನು ಅಷ್ಟೇ, ನಾನ್ ಬೈದಾಗೆಲ್ಲ ಬೈಸ್ಕೊಂಡು ಮತ್ತೆ ಹಿಂದೆ ಬರ್ತಾನೆ ಇದ್ದ. ಅರೇಂಜ್ ಮ್ಯಾರೇಜ್ ಆದ್ರೆ ಮೊದ್ಲು ವ್ಯಕ್ತಿಗಳು ವ್ಯಕ್ತಿತ್ವಗಳು ಏನೂ ಅರ್ಥ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಅವ್ರ ಸ್ವಭಾವ ಅರ್ಥ ಆಗುತ್ತೆ ಪೂಜಾ. ಆದ್ರೆ ನಿನ್ ವಿಷಯದಲ್ಲಿ ಹಾಗಿಲ್ಲ. ನೀವಿಬ್ರು ಪ್ರೀತಿಸ್ತಾ ಇದ್ರಿ, ಇನ್ನೂ ಪ್ರೀತಿಸ್ತಾನೆ ಇದ್ದೀರಾ. ನಾನ್ ಲವ್ ಮಾಡ್ತಿಲ್ಲ. ಅಪ್ಪ ಅಮ್ಮನ ಕಣ್ಣಲ್ಲಿ ನೀರ್ ನೋಡಿದ ದಿನ ಅವ್ರ ಕಣ್ಣೀರಲ್ಲೇ ನನ್ನ ಪ್ರೀತಿ ತೊಳೆದೋಯ್ತು. ಆಸ್ತಿ ಅಂತಸ್ತಿಗೆ ಬೆಲೆ ಕೊಡೋ ಮನೆಗೆ ನಾನು ಹೇಗೆ ಸರ್ ಸೊಸೆ ಆಗೋಗ್ಲಿ? ಅವ್ರ ಮಗಳಾಗಿ ಅಪ್ಪ ಅಮ್ಮನಿಗೆ ಹೆಮ್ಮೆ ತರಬೇಕು. ಅವಮಾನ ಮಾಡಿದವ್ರ ಮುಂದೆ ಹೋಗಿ ನಿಲ್ಲೋದು ನಮ್ಮಪ್ಪ
ಅಪ್ಪ ಅಮ್ಮನಿಗೆ ಮರ್ಯಾದೆ ತರೋ ಕೆಲಸ ಅಲ್ಲ ಅಲ್ವಾ ಸರ್? ಒಬ್ಬ ಮಗಳಾಗಿ ಹೇಗ್ ನಡ್ಕೋಬೇಕೋ ಹಾಗೆ ನಡ್ಕೋತಿದ್ಯಾ ನೀನು. ನಾನ್ ಮದ್ವೆ ಮಾಡ್ಕೊಂಡು ಬಂದಾಗ ನಮ್ಮ ಮನೇಲಿ ಹೊಸ್ಲ ಮೇಲೆ ಸೇರಿಟ್ಟು ಯಾರೂ ವೆಲ್ಕಮ್ ಮಾಡೋದಕ್ಕೂ ಇರ್ಲಿಲ್ಲ. ಒಂದ್ ಹೆಣ್ಣಿಗೆ ಅದಕ್ಕಿಂತ ಅವಮಾನ ಬೇಕಾ? ನಾನು ನೀವಲ್ಲ, ನಿಮ್ಮ ಸ್ಟ್ರಾಂಗೂ ಇಲ್ಲ. ಅರ್ಜುನ್, ಪೂಜಾ ಲಾ ಪಾಯಿಂಟ್ ಎಲ್ಲ ಹಾಕ್ತಿದ್ದಾಳೆ. ಅವಳಿಗೆ ನಿಮ್ಮ ಆಫೀಸಲ್ಲಿ ಯಾಕೆ ಕೆಲಸ ಕೊಡಬಾರ್ದು? ಹೇ, ನನಗೇನೋ ಅಭ್ಯಂತರ ಇಲ್ಲಪ್ಪ. ಪೂಜಾಗೆ ಯಾವಾಗಲೂ ನನ್ನ ಮನೆ ಆಫೀಸ್ ಆಲ್ವೇಸ್ ಓಪನ್. ಮನಸ್ಸು ಮಾಡಿ ಬರೋದಷ್ಟೇ ಮುಖ್ಯ. ಏನು ಹೇಳ್ತೀಯ ಪೂಜಾ? ಯಾರೂ ಇಲ್ಲಿ ನಿನ್ನ ಫೋರ್ಸ್ ಮಾಡ್ತಿಲ್ಲ. ನಾನೊಂದು ಮಾತು ಹೇಳ್ತೀನಿ, ಅರ್ಜುನ್ ಅವ್ರ ಆಫೀಸಲ್ಲಿ ಕೆಲ್ಸಕ್ಕೆ ಸೇರ್ಕೊಂಬಿಡಿ. ಅವ್ರ ಹತ್ರನೇ ಟ್ರೈನಿಂಗ್ ತಗೊಂಬಿಡಿ. ಅಶ್ವಿನ್ ಹೇಗೆ, ಅವ್ರ ಮನೆಯವರೆಲ್ಲ ಹೇಗೆ ಅಂತ ನಿಮಗೆ ಅರ್ಥ ಆಗುತ್ತೆ. ಆಗ್ಲೂ ನಿಮಗೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ನಿಮಗೇನ್ ನಿರ್ಧಾರ ತಗೋಬೇಕು ಅನ್ಸುತ್ತೋ ಹಾಗೆ ಆಗ್ಲಿ. ಪೂಜಾ, ಅವಮಾನ ಮಾಡಿರೋದು ಮನೆಯವರು, ಅಶ್ವಿನ್ ಅಲ್ಲ ಅಲ್ವಾ? ನಾನು ಸ್ವಲ್ಪ ತೊಬ್ಳೇ ಇರಬೇಕು. ಮನಸ್ಸಿಗೆ ತುಂಬ ಗೊಂದಲ ಆಗ್ತಿದೆ. ಸರಿ ಪೂಜಾ, ಆದ್ರೆ ಒಂದು ಮಾತು ಹೇಳ್ತೀನಿ. ಅಶ್ವಿನ್ ಮುಖದಲ್ಲಿ ನಗು ಮೂಡುತ್ತೆ ಅನ್ನೋದಾದ್ರೆ ಅದಕ್ಕೆ ನೀನೇ ಕಾರಣ ಆಗ್ತೀಯ. ನಿಮ್ ಪ್ರೀತಿಗೆ ಅವಮಾನ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಒಂದೇ ಒಂದ್ಸರಿ ನನ್ನ ತಮ್ಮನ ಬಗ್ಗೆ ಯೋಚನೆ ಮಾಡಿ ನೋಡು. ಹಾಗಂತ ನಾನು ನಿನ್ನ ತರನ ಬಿಟ್ಟು ಯಾವ ನಿರ್ಧಾರನೂ ತಗೋತಾ ಇಲ್ಲ. ಎಲ್ಲ ಸೇರಿ ಪೂಜಾ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಈ ಪೂಜೆ ಏನಾದ್ರೂ ಅವಳ ಮನಸ್ಸನ್ನ ಬದಲಾಯಿಸ್ಬಿಟ್ರೆ ಏನ್ ಮಾಡೋದು? ಸೇವಂತಿ, ಅರ್ಜುನ ಎಲ್ಲಿ ಹೋದ? ಇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಅತ್ತೆ. ಬಂದಾಗಿಂದ ಅವನ್ ಲೋಕದಲ್ಲೇ ಇದ್ದಾನೆ. ಏನಾಗಿದೆ ಅವನ್ಗೆ? ಪರಾಂಗಣ ಕ್ಲೀನ್ ಮಾಡ್ತೀನಿ, ಉಳ್ಸೇವೆ ಮಾಡ್ಬೇಕು ಅಂತ ಹೇಳ್ತಿದ್ದ. ಈಗೆಲ್ಲಿಗೆ ಹೋದ? ಬಂದ ನೋಡು. ಎಲ್ಲಿಗೆ ಹೋಗಿದ್ಯಪ್ಪ? ಅದು ದೇವಸ್ಥಾನದೊಳಗಡೆ ನನ್ನ ಫ್ರೆಂಡ್ ಯಾರೋ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಬರೋದಕ್ಕೆ ಹೋಗಿದೆ. ನೋಡಿ, ಯಾವುದೇ ಕಾರಣಕ್ಕೂ ಉರುಳು ಸೇವೆ ಮುಗಿಯೋವರೆಗೂ ನಿಲ್ಸೋ ಆಗಿಲ್ಲ. ಒಂದ್ಸಲ ಶುರು ಮಾಡಿದ್ಮೇಲೆ ಅದನ್ನು ಪೂರ್ಣ ಮಾಡೇ ಎದಳಬೇಕು. ತಾಯಿ, ಹಾರ ಸಿಗುತ್ತೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ನಿನ್ನ ಸನ್ನಿಧಾನ ಬಿಟ್ಟು ಎಲ್ಲೂ ಹೋಗದೆ ನಿನ್ನ ಸೇವೆನ ಮಾಡ್ತಾ ಇದ್ದೀವಿ. ಆ ಹಾರ ಸಿಗೋ ಹಾಗೆ ಮಾಡ್ತಾಯಿ. ಹಾರ ಸಿಗುತ್ತೆ ಅನ್ನೋ ಒಂದೇ ಒಂದು ನಂಬಿಕೆ ಮೇಲೆ ನಿನ್ನ ಸನ್ನಿಧಾನ ಬಿಟ್ಟು ಎಲ್ಲೂ ಹೋಗದೆ ನಿನ್ನ ಸೇವೆನ ಮಾಡ್ತಾ ಇದ್ದೀವಿ. ಆ ಹಾರ ಸಿಗೋ ಹಾಗೆ ಮಾಡ್ತಾಯಿ.
ಅಮ್ಮ ರಾಘವ್ ಏನಾಯ್ತು? ಅಯ್ಯೋ, ಅರ್ಜುನ್ ಸರ್, ರಾಘವ್ ಸೇವೆ ದಯವಿಟ್ಟು ನಿಲ್ಲಿಸಿ. ನೋವು ಆದ್ರೆ ನಿಲ್ಲಿಸಿ. ಸೇವಂತಿ ಬಾ. ಏನಾಯ್ತಮ್ಮ? ರಾಘವ್ ರಾಘವ್, ಅಯ್ಯೋ ಭಗವಂತ, ಏನಾಯ್ತಪ್ಪ? ಏನಾಯ್ತಮ್ಮ? ಏನಾಯ್ತು? ಅತ್ತೆ ನೋಡಿ ಅತ್ತೆ, ದಾರಿಲ್ ಮುಳ್ಳಿದೆ, ಸೇವೆ ಮಾಡೋದ್ ಬೇಡ ಅಂತ ಹೇಳಿ ಅತ್ತೆ. ಅಯ್ಯೋ ದೇವ್ರೆ, ನಿಲ್ಲಿಸ್ರಪ್ಪ, ಸಾಕು ನಿಲ್ಲಿಸ್ರು. ಅರ್ಜುನ, ಇದನ್ನೆಲ್ಲ ನೋಡೋದಕ್ಕ ನಾನು ಇಲ್ಲಿವರೆಗೂ ಬಂದಿರೋದು. ಸಾಕು ನಿಲ್ಸೋ. ಅಯ್ಯೋ ಸಾಕು ಕಂಡ್ರು ಮಕ್ಕಳ, ಸಾಕು ಕಂಡ್ರು. ದೇವಿ ನಮ್ಮನ್ನ ಕಾಪಾಡ್ತಾಳೆ. ಹೇಳ್ರಪ್ಪ. ಅರ್ಜುನ, ಮೃದುಲಾ, ಆ ಕಡೆ ಮುಳ್ಳಿದೆ ನೋಡು, ಗುಡ್ಸು. ಸೇವಂತಿ, ಹೇಳ್ರು. ನೀನೊಂಚೂರು ಅಲ್ಲೆಲ್ಲಾದ್ರೂ ಮುಳ್ಳಿದ್ಯಾ ಅಂತ ನೋಡು. ಪಾರ್ವತಿ, ಪಾರ್ವತಿ, ನಾವೇನ್ ಪಾಪ ಮಾಡಿದ್ವಿ? ಈ ತಾಯಿ ಸನ್ನಿಧಾನದಲ್ಲೇ ನಮ್ಮ ಮಕ್ಕಳಿಗೆ ಹೀಗೆಲ್ಲ ಆಗ್ಬೇಕಾ? ಇದನ್ನೆಲ್ಲ ನೋಡಕ್ಕೆ ನನ್ ಕೈಲಾಗಲ್ಲ. ಪಾರ್ವತಿ ಸಮಾಧಾನ ಮಾಡ್ಕೋ. ಪಾರ್ವತಿ, ಇದೆಲ್ಲ ದೇವಿ ಕೊಡ್ತಿರೋ ಅಗ್ನಿ ಪರೀಕ್ಷೆ ಅಂತ ಅನ್ಕೊಳ್ಳೋಣ. ನೋಡು, ಈ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಗೆದ್ದೇ ಗೆಲ್ತಾರೆ. ಆ ತಾಯಿ ನಮ್ ಕೈ ಬಿಡಲ್ಲ, ಕಾಪಾಡ್ತಾಳೆ. ಆದ್ರೂ ಇದನ್ನ ಬಾ ಪಾರ್ವತಿ. ನನ್ನಿಂದ ನೋಡಕ್ಕಾಗಲ್ಲ. ನಾನ್ ಬರ. ಅಣ್ಣ, ಏನಿದೆಲ್ಲ? ಯಾಕೆ ಹೀಗಾಗ್ತಿದೆ? ನಾವೇನ್ ತಪ್ಪು ಮಾಡಿದೀವಿ? ನಮ್ಮ ಮಕ್ಕಳನ್ನ ಹೀಗೆಲ್ಲ ನೋಡ್ಬೇಕಾ? ನೋಡಿ, ಸಮಾಧಾನ ಮಾಡ್ಕೊಳ್ಳಿ. ಇದು ತಾಯಿ ನಮಗ್ ಕೊಡ್ತಿರೋ ಅಗ್ನಿ ಪರೀಕ್ಷೆ ಅಂತ ಅನ್ಕೊಳ್ಳಿ. ಈ ಪರೀಕ್ಷೆಗಳನ್ನ ಅವಳು ಎಷ್ಟೇ ಕೊಡ್ಲಿ ಸ್ವೀಕರಿಸೋಣ. ನಮ್ಮ ಮಕ್ಕಳು ಎದುರಿಸ್ತಾರೆ, ಆ ನಂಬಿಕೆ ನನಗಿದೆ. ಆದರೆ ಆ ತಾಯಿ ಮೇಲಿರೋ ನಂಬಿಕೆ ಮಾತ್ರ ಯಾವತ್ತೂ ಕಮ್ಮಿ ಆಗ್ಬಾರ್ದು. ಅರ್ಜುನ್ ಸರ್, ತುಂಬಾ ನೋವಾಗ್ತಿದ್ಯಾ? ರಾಘವ್, ಇದೆಲ್ಲ ಬೇಡ ರಾಘವ್. ಆ ತಾಯಿ ಶಿಕ್ಷೆ ಕೊಟ್ರು ಪರವಾಗಿಲ್ಲ, ನಿಲ್ಲಿಸ್ಬಿಡಿ. ರಾಘವ್, ಪ್ಲೀಸ್ ಹೇಳು. ಹಾಗೆಲ್ಲ ಹೇಳ್ಬೇಡ ಮೃದುಲಾ. ನೀನ್ ನನ್ ಜೊತೆ ಬರ್ಬೇಡ, ಅಮ್ಮನ ಹತ್ರ ಹೋಗು. ನಾನು ಹೋಗೋದಿಲ್ಲ. ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಸರ್, ಯಾಕೆ ಮಾಡ್ಬೇಕು ನಾವ್ ಇದನ್ನೆಲ್ಲ? ಯಾವ ಖುಷಿಗೆ ಮಾಡ್ತಿದೀವಿ ಹೇಳಿ? ನಮ್ಮನ್ನ ಇಷ್ಟರ ಮಟ್ಟಿಗೆ ಆ ತಾಯಿ ಪರೀಕ್ಷೆ ಮಾಡ್ತಿರೋದಕ್ಕೆ ಕಾರಣ ಆದ್ರೂ ಏನು? ನಾವೇನ್ ತಪ್ಪು ಮಾಡ್ತಾ ಇದೀವಿ ಅರ್ಜುನ್ ಸರ್? ಎದ್ದೇಳಿ, ಎದ್ಬಿಡಿ ಮೇಲೆ. ಸೇವಂತಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ನಾವು ಹೆದರ್ಕೊಂಡು ಹೊರಟೋಗ್ತೀವಿ ಅಂತ ಆ ತಾಯಿ ಅನ್ಕೊಂಡಿದ್ದಾಳೆ. ಆದ್ರೆ ನಾವು ಆ ತಾಯಿ ಮೇಲೆ ಎಷ್ಟು ಭಕ್ತಿ ಇಟ್ಕೊಂಡಿದೀವಿ ಅಂತ ಅವಳಿಗೂ ಗೊತ್ತಾಗ್ಲಿ. ಇಲ್ಲ ಸರ್, ನಿಮ್ಮನ್ನ ಈ ಸ್ಥಿತಿಲಿ ನೋಡೋದಕ್ಕೆ ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ಸೇವಂತಿ, ನಾನು ಎದ್ದೊಳೋದಿಲ್ಲ. ಪ್ರಾಣ ಇಲ್ಲೇ ಹೋದ್ರೂ ನಾನಂತೂ ಹೇಳಲ್ಲ. ನಾವು ಯಾವ ಕಾರ್ಯ ಇಟ್ಕೊಂಡು ಬಂದ್ವು ಆ ಕಾರ್ಯ ಮುಗಿಯೋವರೆಗೂ ನಾನು ಈ ಸನ್ನಿಧಾನ ಬಿಟ್ಟು ಹೋಗಲ್ಲ. ಇಷ್ಟೇ ಅಲ್ಲ, ಆ ತಾಯಿ ಇನ್ನೂ ನಮ್ಗೆ 100 ಕಷ್ಟಗಳನ್ನ ಕೊಡ್ಲಿ. ಆ ವಜ್ರದಾರ ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ತಾಯಿ, ಆ ವಜ್ರದಾರ ಎಲ್ಲಿದೆ ಅಂತ ಗೊತ್ತಾಗ್ಬೇಕು. ಅರ್ಜುನ್ ಅವರೇ, ಏನ್ ಹೇಳ್ತಿದ್ದೀರಾ? ಸೇವಂತಿ ಹಾರ? ಹೌದು ಮೃದುಲಾ, ರಾತ್ರಿಯಿಂದ ಹಾರ ಕಾಣಿಸ್ತಾ ಇಲ್ಲ. ಯಾರೋ ಅದನ್ನ ಕಳ್ತನ ಮಾಡ್ಬಿಟ್ಟಿದ್ದಾರೆ ಮೃದುಲಾ.
ಲಕ್ಷದ ವಜ್ರದ ಹಾರ. ಆ ದೇವಿ ದರ್ಶನ ಮಾಡಿದ್ದಕ್ಕೆ ಇಂಥ ಉಡುಗೊರೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಆ ತಾಯಿ ದೇವಿ ಈ ರೂಪದಲ್ಲಿ ನನಗೆ ಒಲಿತಾಳೆ ಅಂತ ನನ್ನ ಕನಸೂ ಕಂಡಿರಲಿಲ್ಲ. ಮಂಗಳಾ, ನೀನು ಕರೆಕ್ಟ್ ಆಗಿರೋ ದಾರಿಲೇ ಇದೆಯಾ ಕಣೆ. ನಿನ್ ಕನಸು ತುಂಬಾ ದೊಡ್ಡದು ಕಣೆ. ನಿದ್ರೆ ಭಿಕ್ಷುಕ, ಎದ್ರೆ ರಾಜ ಅಂತಾರಲ್ಲ ಹಾಗೆ. ಅಲ್ಲ, ನಾನೇನಾದ್ರೂ ಅಮಾವಾಸ್ಯೆಯಲ್ಲಿ ಹುಟ್ಬಿಟ್ನಾ? ಬಂದ್ರೆ ಬೆಟ್ಟದಷ್ಟು, ಹೋದ್ರೆ ಧೂಳನಷ್ಟು ಅನ್ನೋ ಹಾಗೆ ನಾನು ಅನ್ಕೊಂಡಿದ್ದೆ ಆಗ್ತಾ ಇದೆ. ಅಮಾವಾಸ್ಯೆ ಕತ್ತಲೆ ಸಾಮ್ರಾಜ್ಯ. ಕತ್ಲಲ್ಲೇ ಜೀವನ ಮಾಡೋರ್ಗೆ ಬೆಳಕಿನ ಭಯನೇ ಇರಲ್ಲ. ಬದುಕಿದ್ರೆ ರಾಣಿ ಥರ ಬದುಕಬೇಕು, ಇಲ್ಲ ಅಂದ್ರೆ ಕನಸುಗಳನ್ನೇ ಕಾಣಬಾರ್ದು. ಇದನ್ನ ಬೆಂಗಳೂರ್ವರೆಗೂ ಹೇಗಾದ್ರೂ ಮಾಡಿ ಜೋಪಾನ ಮಾಡ್ಲೇಬೇಕು. ಒಬ್ಬ ಒಳ್ಳೆ ಗಿರಾಕಿನ ನೋಡಿ ಮಾರ್ಬಿಡ್ಬೇಕು. ಇದನ್ನ ಮಾರಿ ಏಕಾತ ಸೈಟ್ನ ರಿಜಿಸ್ಟರ್ ಮಾಡ್ಬಿಡ್ಬೇಕು. ನಮ್ಮಮ್ಮ ಈ ತಾಯಿ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ಎಂಥ ಒಳ್ಳೆ ಕೆಲಸ ಮಾಡಿದ್ಲು. ಅಮ್ಮ, ತಾಯಿ, ನನ್ನನ್ನ ಆದಷ್ಟು ಬೇಗ ರಾಣಿ ಮಾಡಮ್ಮ.